Hi viewers, welcome back to our channel. So in this video, ಈ ವಿಡಿಯೋದೊಳಗೆ SSC CHSL ಮತ್ತು RRB NTPC ಮತ್ತು ಸ್ಟೇಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ CHSL ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಮತ್ತು ಅದಕ್ಕೆ ರಿಲೇಟೆಡ್ ಅದಕ್ಕೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ವಿಡಿಯೋದೊಳಗೆ ತಂದಿದ್ದೇನೆ. ಸೊ ಇನ್ನು ಯಾರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. Which part of the plant used as saffron? So this question comes in CHSL 2012. Which part of the plant is used as a saffron? ಯಾವ ಪ್ಲಾಂಟ್ ಅನ್ನು saffron ಆಗಿ ಅಂದ್ರೆ ಕೇಸರಿ ಆಗಿ ಯೂಸ್ ಮಾಡ್ತಾರೆ? ಸೊ ಆಪ್ಷನ್ಸ್ ಫೆಟಲ್ಸ್, ಸ್ಟೆಮನ್ಸ್, ಸ್ಟೈಲ್ ಅಂಡ್ ಸ್ಟಿಗ್ಮಾ ಅಂಡ್ ಸೆಪಲ್ಸ್ ಅಂತಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, ಸ್ಟೈಲ್ ಅಂಡ್ ಸ್ಟಿಗ್ಮಾ ಇಸ್ ದಿ ರೈಟ್ ಆನ್ಸರ್. Next question. So saffron is obtained from which plant? Saffron is obtained from which plant? ಅಂದ್ರೆ saffron ಅನ್ನ ಯಾವ ಒಂದು ಪ್ಲಾಂಟ್ ಮುಖಾಂತರ ಪಡಿತೀವಿ ದೊರೀತೈತಿ ಅಂದಾಗ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ರೆ ಹೈಬಿಸ್ಕಸ್ ಅಂತಿದೆ, ಕೋಕ್ರೋಸ್ ಅಂತಿದೆ, ರೋಸಾ ಇಂಡಿಕಾ ಮತ್ತು ನಿಲಿಂಬೋ ಅಂತಿದೆ. ಸೊ ಇಲ್ಲಿ ಸರಿಯಾದ ಆನ್ಸರ್, ದ ರೈಟ್ ಆನ್ಸರ್ ಆಪ್ಷನ್ ಬಿ, ಕ್ರೋಕೋಸ್ ಸ್ಯಾಟಿವಸ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. Suspended colloidal particles in the water can be removed by the process of. So this question also comes in SSC CHSL 2012. The options are given below: filtration, absorption and coagulation. Here the right answer option D, coagulation is the right answer. So ನಾನು ಕ್ವೆಶ್ಚನ್ಸ್ ಮತ್ತು ಅದರ ಆನ್ಸರ್ಗೆ ಸಂಬಂಧಿಸಿದಂತೆ ನಾನು ಹೇಳ್ಕೊಂತ ಹೋಗ್ತಾ ಇದ್ದೇನೆ. So next question, activated sludge treatment is called. So this question also SSC 2012. Activated sludge treatment is called preliminary treatment, biological treatment, pre-treatment and chemical treatment. Here the right answer option B, biological treatment is the right answer. And more next question. In the activated sludge process, the main role is played by. ಅಂದ್ರೆ ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೊಸೆಸ್ ಒಳಗ ಮೇನ್ ರೋಲ್ ಆಗಿ ಯಾರು ಇದನ್ನ ಮಾಡ್ತಾರೆ? ಸೊ ಆಪ್ಷನ್ಸ್ ಕೆಮಿಕಲ್ಸ್, ಮೈಕ್ರೋ ಆರ್ಗಾನಿಸಮ್ಸ್, ಮೆಟಲ್ಸ್, ಎಂಜೈಮ್ಸ್. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ, ಮೈಕ್ರೋ ಆರ್ಗಾನಿಸಮ್ಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಮೀನುಮಾಟ ಡಿಸೀಸ್ ಈಸ್ ಕಾಸ್ಡ್ ಡ್ಯೂ ಟು ವಾಟರ್ ಪೊಲ್ಯೂಷನ್ ಬೈ. ಮೀನುಮಾಟ ಅಂತ ಒಂದು ಡಿಸೀಸ್ ಯಾವುದರಿಂದ, ವಾಟರ್ ಪೊಲ್ಯೂಷನ್ ಇಂದ ಆಗುತ್ತಲ್ಲ, ಯಾವುದರಿಂದ ಅಂತ ಕೇಳಿದರೆ? ಸೊ lead, arsenic, mercury and cadmium. The right answer option C, mercury is the right answer. Next question. The presence of which element is water causes blue baby syndrome? The presence of which element in water causes blue baby syndrome? So ವಾಟರ್ ಒಳಗೆ ಯಾವ ಒಂದು ಎಲಿಮೆಂಟ್ ಇರೋದ್ರಿಂದ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಬರ್ತದೆ? ಸೊ ನೈಟ್ರೇಟ್, ಫಾಸ್ಫೇಟ್, ಸಲ್ಫೇಟ್, ಫ್ಲೋರೈಡ್. ದ ರೈಟ್ ಆನ್ಸರ್ ಆಪ್ಷನ್ ಎ, ನೈಟ್ರೇಟ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸಸ್ ಕಾಸ್ಡ್ ಬೈ ಡ್ರಿಂಕಿಂಗ್ ಪಾಲ್ಯೂಟೆಡ್ ವಾಟರ್? ಕೆಳಗೆ ಕೊಟ್ಟಿರ್ತಂಥ ಆಪ್ಷನ್ಗಳಲ್ಲಿ ಯಾವ ಒಂದು ರೋಗ ಬರ್ತದೆ? ಕಲುಷಿತ ನೀರು ಕುಡಿಯೋದ್ರಿಂದ ಯಾವ ರೋಗ ಬರ್ತದೆ? ಸೊ ಮಲೇರಿಯಾ, ಕಾಲರಾ, ಟ್ಯೂಬರ್ಕುಲೋಸಿಸ್ ಅಂಡ್ ಅಸ್ಮಾ. ದ ರೈಟ್ ಆನ್ಸರ್ ಆಪ್ಷನ್ ಬಿ, ಕಾಲರಾ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಗ್ಯಾಸ್ ಈಸ್ ಮೇಜರ್ ಕಾಸ್ ಆಫ್ ಆಸಿಡ್ ರೈನ್? ಯಾವ ಒಂದು ಗ್ಯಾಸ್ ಇಂದ ಆಸಿಡ್ ರೈನ್ ಆಗ್ತದೆ ಅಂತ ಕೇಳಿದ್ರೆ? ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್. ದ ರೈಟ್ ಆನ್ಸರ್ ಆಪ್ಷನ್ ಸಿ, ಸಲ್ಫರ್ ಡೈಆಕ್ಸೈಡ್ is the right answer. The ozone layer is present in which layer of the atmosphere? So this question also ಭಾಳ ಟೈಮ್ ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ, ಈವನ್ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಇನ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ. ಸೊ ದ ಓಝೋನ್ ಲೇಯರ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್? ಅಂದ್ರೆ ಓಝೋನ್ ಲೇಯರ್ ಯಾವ ಒಂದು ಅಟ್ಮಾಸ್ಫಿಯರ್ ಲೇಯರ್ ಒಳಗೆ ಕಂಡು ಬರ್ತದೆ ಅಂತ
troposphere, stratosphere, mesosphere and thermosphere. The right answer option B, stratosphere is the right answer. The next question, which of the following is used to measure air pollution? So ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಏರ್ ಪೊಲ್ಯೂಷನ್ ಯಾವುದ್ರ ಮುಖಾಂತರ ಮೆಜರ್ಮೆಂಟ್ ಮಾಡ್ತೀವಿ? ಸೊ ರೇನ್ ಗೇಜ್, ಬಾರೋಮೀಟರ್, ಏರ್ ಕ್ವಾಲಿಟಿ ಇಂಡೆಕ್ಸ್ ಏನು ಅನಿಮೋಮೀಟರ್ ಅಂತಿದೆ. ಸೊ ಇಲ್ಲಿ ಏರ್ ಪೊಲ್ಯೂಷನ್ ಮೆಜರ್ ಮಾಡೋದು ಯಾವುದರಿಂದ ಅದು ಏರ್ ಕ್ವಾಲಿಟಿ ಇಂಡೆಕ್ಸ್ ಮುಖಾಂತರ ನಾವು ಮಾಡ್ತೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, Taj Mahal is being affected by which air pollutant? Taj Mahal ಯಾವೊಂದು ಏನು ಏರ್ ಪೊಲ್ಯೂಟೆಂಟ್ ಮೀನ್ಸ್ ವಾಯುಮಾಲಿನ್ಯ ಮುಖಾಂತರ ಹಾಳಾಗ್ತದೆ ಅಂತ ಕೇಳಿದ್ರೆ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಲೆಡ್ ಅಂತಿದೆ. ಸೊ ಇಲ್ಲಿ ಆನ್ಸರ್ ಈಸ್ ದಿ ರೈಟ್ ಆನ್ಸರ್. ಸಲ್ಫರ್ ಡೈಆಕ್ಸೈಡ್ ಇಂದ ತಾಜ್ ಮಹಲ್ ಅದು ಅಫೆಕ್ಟ್, ತಾಜ್ ಮಹಲ್ಗೆ ಅದು ಅಫೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಕ್ವಶನ್, ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಇಸ್ ಮೇನ್ಲಿ ಡ್ಯೂ ಟು, ಅಂದ್ರೆ ಓಝೋನ್ ಲೇಯರ್ ಅದು ಡಿಪ್ಲೀಷನ್ ಟ್ಯೂ ಆಗ್ತದೆ ಯಾವುದ್ರ ಮುಖಾಂತರ, ಯಾವೊಂದು ಇದ್ರ ಮುಖಾಂತರ ಅದು ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತದೆ ಅಂತ ಕೇಳಿದ್ರೆ. ಸೊ ದಿಸ್ ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ದಿಸ್ ಕ್ವಶನ್ ಇಸ್ ಆಲ್ಸೋ ಕಮ್ಸ್ ಇನ್ SSC 2013 ಒಳಗೆ ಬಂದಿದೆ. ಸೊ ಇವನ್ ನೀವು ರಿಪೀಟ್ ಕೂಡ ಆಗ್ಬೋದು. ಇವನ್ RRB ಲೈಕ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಈ ಪ್ರಶ್ನೆಗಳು ರಿಪೀಟ್ ಆಗುವಂತ ಚಾನ್ಸಸ್ ಇದೆ. ಸೊ ಆಪ್ಷನ್ಸ್ ಇಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಇದೆ, ವಾಲ್ಕ್ಯಾನಿಕ್, ಏವಿಯೇಷನ್ ಫ್ಯೂಲ್ಸ್ ಅಂಡ್ ರೇಡಿಯೋಆಕ್ಟಿವ್ ರೇಸ್ ಅಂತ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಎ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಮುಖಾಂತರ ಅದು ಓಝೋನ್ ಲೇಯರ್ ಡಿಪ್ಲೀಟ್ ಆಗುತ್ತದೆ. So if you like this video, please subscribe my channel. Thank you.